ಹೆಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನಿವತ್ತು ಯೂಸ್ಡ್ ಟೀ ಬ್ಯಾಗ್ಸಿಂದ ಹೇಗೆ ನಮ್ಮ ಫೇಸ್ನ ಗ್ಲೋಯಿಂಗ್ ಆಗಿ ರೆಡ್ನೆಸ್ನ ಆ್ಯಕ್ನಿನ ಪ್ರಿವೆಂಟ್ ಮಾಡ್ಬೋದು ಅಂತ ತೋರಿಸ್ತೀನಿ. ಫಸ್ಟ್ ಆಫ್ ಆಲ್, ಟೀ ಬ್ಯಾಗ್ಸಿಂದ ಏನೇನೆಲ್ಲ ಯೂಸ್ ಇದೆ ನಮ್ಮ ಫೇಸ್ಗೆ ಅಂತ ತಿಳಿಸ್ಕೊಡ್ತೀನಿ. ಟೀ ಬ್ಯಾಗ್ಸ್ನಲ್ಲಿ ಆ್ಯಂಟಿ ಏಜಿಂಗ್, ಆ್ಯಂಟಿ ಆಕ್ಸಿಡೆಂಟ್ ಅಂದರೆ ಡ್ಯಾಮೇಜ್ ಆಗಿರೋ ಸೆಲ್ಸ್ನ ಪ್ರೊಟೆಕ್ಟ್ ಮಾಡೋ ಪ್ರಾಪರ್ಟಿ ಇದೆ. ಆ್ಯಂಡ್ ಆಲ್ಸೋ ಅದರಲ್ಲಿ ಆ್ಯಂಟಿ ಇನ್ಫ್ಲಮೇಟರಿ ಪ್ರಾಪರ್ಟಿ ಇದೆ. ಇಟ್ ಮೀನ್ಸ್ ರೆಡ್ನೆಸ್ನ, ಸ್ವೆಲ್ಲಿಂಗ್ನ, ಪೇಯ್ನ ರಿಡ್ಯೂಸ್ ಮಾಡೋ ಪ್ರಾಪರ್ಟಿನೂ ಇದೆ. ಟೋಟಲಿ ವಿಚ್ ಮೇಕ್ಸ್ ಯುವರ್ ಸ್ಕಿನ್ ಹೆಲ್ತಿ. ಟೀ ಬ್ಯಾಗ್ಸ್ನ ತುಂಬ ಥರ ಯೂಸ್ ಮಾಡ್ಬೋದು. ನಾನಿವತ್ತು ಯೂಸ್ಡ್ ಟೀ ಬ್ಯಾಗ್ಸಿಂದ ಫೇಸ್ ಸ್ಕ್ರಬ್ ಕಮ್ ಫೇಸ್ ಪ್ಯಾಕ್ ಎರಡು ಥರನೂ ಯೂಸ್ ಮಾಡ್ಬೋದು. ಅದನ್ನ ತೋರಿಸ್ತೀನಿ. ಹೇಗೆ ಮಾಡ್ಬೋದು ನೋಡೋಣ ಬನ್ನಿ. ನಾನಿಲ್ಲಿ ಫಸ್ಟ್ಗೆ ರೈಸ್ ಫ್ಲೋರ್ನ ತೊಗೊಂಡಿದ್ದೀನಿ. ಇಟ್ ಈಸ್ ನ್ಯಾಚುರಲ್ ಸ್ಕ್ರಬ್ ಆ್ಯಂಡ್ ಆಲ್ಸೋ ಸ್ಕಿನ್ನ ಬ್ರೈಟ್ನಿಂಗ್ ಮಾಡೋ ಪ್ರಾಪರ್ಟಿ ಕೂಡ ಇದೆ. ನೆಕ್ಸ್ಟ್ ಇಂಗ್ರೀಡಿಯೆಂಟ್ ಈಸ್ ಹನಿ. ಇದು ಕೂಡ ನಮ್ಮ ಸ್ಕಿನ್ಗೆ ಎಕ್ಸ್ಟ್ರಾ ಗ್ಲೋ ಕೊಡುತ್ತೆ. ಆ್ಯಂಡ್ ಆಲ್ಸೋ ಇಟ್ ಈಸ್ ಎ ಗುಡ್ ಕ್ಲೆನ್ಸರ್. ಆ್ಯಂಡ್ ಫೈನಲ್ ಆಗಿ ನಾನಿಲ್ಲಿ ಯೂಸ್ಡ್ ಟೀ ಬ್ಯಾಗ್ನ ಹಾಕೋತಿದ್ದೀನಿ. ಒಂದು ಸ್ವಲ್ಪ ಕನ್ಸಿಸ್ಟೆನ್ಸಿಗೋಸ್ಕರ ನಾನಿಲ್ಲಿ ರೋಸ್ ವಾಟರ್ನ ಯೂಸ್ ಮಾಡ್ತಿದ್ದೀನಿ. ಅದನ್ನೇ ಯೂಸ್ ಮಾಡಬೇಕು ಅಂತ ಏನಿಲ್ಲ, ವಾಟರ್ ಕೂಡ ಹಾಕ್ಕೊಬೋದು. ಎಲ್ಲನೂ ನೀಟಾಗಿ ಕಂಬೈನ್ ಆಗೋ ಥರ ಮಿಕ್ಸ್ ಮಾಡ್ಕೊಬೇಕು. ಈಗ ನಮ್ಮ ಸ್ಕ್ರಬ್ ರೆಡಿ ಆಗಿದೆ. ಈಗ ಫಸ್ಟ್ಗೆ ಫೇಸ್ ವಾಶ್ ಮಾಡಿಕೊಂಡು ಬಂದು ವೆಟ್ ಸ್ಕಿನ್ಗೆ ಅಪ್ಲೈ ಮಾಡ್ತಾ ಬರಬೇಕು. ಈಗ ಜೆಂಟಲ್ ಆಗಿ ಸ್ಕ್ರಬ್ಬಿಂಗ್ ಸ್ಟಾರ್ಟ್ ಮಾಡಬೇಕು. ಪಿಂಪಲ್ಸ್ ಜಾಸ್ತಿ ಇರೋರು ತುಂಬ ಫೋರ್ಸ್ ಆಗಿ ಸ್ಕ್ರಬ್ ಮಾಡಬೇಡಿ, ಅದು ಇನ್ನೂ ಜಾಸ್ತಿ ಆಗಿಬಿಡುತ್ತೆ. ಒಂದು 5 to 10 ಮಿನಿಟ್ಸು ಸ್ಕ್ರಬ್ಬಿಂಗ್ ಆದಮೇಲೆ ಉಳಿದಿರೋ ಪೇಸ್ಟ್ನ ಫೇಸ್ ಪ್ಯಾಕ್ ಥರ ಅಪ್ಲೈ ಮಾಡಿ ಡ್ರೈ ಆಗೋ ತನಕ ಬಿಡಿ. ಫುಲ್ಲು ಡ್ರೈ ಆಗಬೇಕು ಅಂತ ಏನಿಲ್ಲ, ಒಂದು 70% ಅಷ್ಟು ಡ್ರೈ ಆದರೆ ಸಾಕು. ನಾನಿಲ್ಲಿ ಫೇಸ್ ಪ್ಯಾಕ್ ತೆಗೆದು ಫೇಸ್ ವಾಶ್ ಮಾಡ್ಕೊಂಡು ಬಂದೆ. ಸೊ ಯು ಕ್ಯಾನ್ ಸಿ ದ ರಿಸಲ್ಟ್. ನನ್ನ ಸ್ಕಿನ್ನು ಈಗ ಎಷ್ಟು ಫ್ರೆಶ್ ಆಗಿ, ಹೈಡ್ರೇಟ್ ಆಗಿ, ಗ್ಲೋಯಿಂಗ್ ಆಗಿ ಕಾಣಿಸ್ತಿದೆ ಅಂತ. ನಿಮಗೆ ಏನಾದರೂ ಒಕೇಶನ್, ಈವೆಂಟ್ಸ್ ಇದೆ ಅನ್ನೋ ಟೈಮಲ್ಲಿ 1 or 2 ಡೇಸ್ ಮುಂಚೆ ಮನೆಯಲ್ಲೇ ನ್ಯಾಚುರಲ್ ಆ್ಯಂಡ್ ನಾನ್ ಕೆಮಿಕಲ್ ವೇ ಆಗಿ ಟ್ರೈ ಮಾಡ್ಬೋದು. ಸೊ ದ್ಯಾಟ್ಸ್ ಆಲ್ ಫಾರ್ ಟುಡೇಸ್ ವಿಡಿಯೋ. ಟೀ ಬ್ಯಾಗಿಂದ ಏನೆಲ್ಲ ಯೂಸ್ ಇದೆ ಅಂತ ತಿಳಿಸ್ಕೊಟ್ಟೆ. ಐ ಹೋಪ್ ಯು ಲೈಕ್ ದಿಸ್ ವಿಡಿಯೋ. ನಿಮ್ಗೆ ಈ ವಿಡಿಯೋ ಇಷ್ಟ ಆದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಆಲ್ಸೋ ಸಬ್ಸ್ಕ್ರೈಬ್ ಮಾಡೋಕ್ಕೆ ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.